ನಾನು ನಾಗರಾಜ್ ಸಿದ್ಧಾರ್ಥ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಾವು ಹೊರಗಿನ ದೇಶಗಳಲ್ಲಿ ಏನಾಗ್ತಾ ಇದೆ ಕಂಡ್ರೆ, ಕಾಡು ಪ್ರಾಣಿಗಳು ಎಲ್ಲ ಪ್ರಾಣಿಗಳನ್ನು ಸಾಕೋದಕ್ಕೆ ಅಲ್ಲಿ ಅನುಮತಿ ಇರ್ತದೆ ಸರ್ಕಾರದ್ದು. ಈ ನೋಡಿ, ದುಬೈದಲ್ಲಿ ನಾವು ಹೋದರೆ ಅಲ್ಲಿ ಸಿಂಹಗಳು, ಹುಲಿಗಳೆಲ್ಲ ಸಾಕ್ತಾರೆ. ಆದರೆ ನಮ್ಮ ಭಾರತದಲ್ಲಿ ಆ ಪರ್ಮಿಷನ್ ಇಲ್ಲ. ಯಾಕಂತ ಕೇಳಿದ್ರೆ ಟೂರಿಸಮ್ ಪ್ಲೇಸಿಗೆ ಹೊಡ್ತಾ ಬೀಳ್ತಾ ಇದೆ. ಮತ್ತು ಹೊರಗಿನ ದೇಶದವರು ಎಲ್ಲ ನೋಡೋದಕ್ಕೆ ಬರೋದಿಲ್ಲ, ಇಲ್ಲಿ ಕಡಿಮೆ ಬರ್ತಾರೆ. ಮತ್ತೇನಂತ ಕೇಳಿದ್ರೆ, ನಮಗೂ ಕೂಡ ಭಾಳಷ್ಟು ಪ್ರಾಣಿಗಳು ನೋಡಬೇಕಾದ್ರೆ ಭಾಳ ಆಸೆ ಇರ್ತದೆ. ಆದರೂ ಕೂಡ ಎಲ್ಲೂ ಕೂಡ ನಮಗೆ ಪ್ರಾಣಿಗಳೆಲ್ಲ ಸಿಗೋದು ಭಾಳ ಕಡಿಮೆ. ಅದಕ್ಕಾಗಿ ಕೆಲವೊಂದು ಸಣ್ಣ ಸಣ್ಣ ಪ್ರಾಣಿಗಳನ್ನು ಮನೆ ಹತ್ರನೇ ಸಾಕುವಂಥದ್ದು, ಒಡನಾಟಿ ಮಾಡುವಂಥದ್ದು ಸರ್ಕಾರ ಅದಕ್ಕೆ ಒಂದು ಅನುಮತಿಯನ್ನು ನೀಡಬೇಕು. ಯಾಕಂತ ಕೇಳಿದ್ರೆ, ದೊಡ್ಡ ದೊಡ್ಡ ಪ್ರಾಣಿಗಳಂತಲ್ಲ. ಈಗಾಗಲೇ ನೋಡಿ, ಹೊರಗಿನ ದೇಶದಲ್ಲಿ ಯಾವ ಸಿಸ್ಟಮ್ ಇದೆ ಅದೇ ರೀತಿ ನಾವು ಪ್ರಾಣಿ ಇದರಲ್ಲಿ ನಮ್ಮ ದೇಶದಲ್ಲೂ ಅದೇ ಒಂದು ಸಿಸ್ಟಮನ್ನು ಜಾರಿಗೆ ತರಬೇಕು. ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಇದ್ರ ಬಗ್ಗೆ. ಯಾಕಂತ ಕೇಳಿದ್ರೆ, ಪ್ರಾಣಿಗಳನ್ನು ನೋಡೋದಕ್ಕೆ ಚಿತ್ರೀಕರಣ ಅದು ಭಾಳ ಸುಂದರ. ಅದೆಲ್ಲ ಆ ಆನಂದದ ಮುಂದೆ ಮತ್ತು ಯಾವುದೂ ಆನಂದ ಇಲ್ಲ. ಅದು ಮತ್ತು ನೈಜವಾಗಿ ನೋಡುವಂಥದ್ದು. ನಾವು ಆ ನೈಜವಾಗಿ ನೋಡುವಂಥ ಪ್ರಾಣಿಗಳು ನೋಡುವಂಥ ಅದೊಂದು ಸುಖ, ಮತ್ತು ಅವ್ರ ಜೊತೆ ಬೆಳೆಯುವಂಥದ್ದು ಮತ್ತು ಯಾವುದರಲ್ಲೂ ಸಿಗುವಂಥದ್ದಿಲ್ಲ. ಯಾಕಂದರೆ ನೈಸರ್ಗಿಕವಾಗಿ ಸಿಡುವಂಥ ನಮಗೆ ಒಂದು ಸುಖ ಅಂದರೆ ಮರ ಗಿಡಗಳು, ಪ್ರಾಣಿಗಳು. ಅದರ ಮಧ್ಯದಲ್ಲಿ ನಾವು ಬೆರ್ತ ಆಡಿದ್ರೆ ಅದ್ರ ಮುಂದೆ ಸ್ವರ್ಗನೇ, ಮತ್ತು ಯಾವ ಸ್ವರ್ಗ, ಬೇರೆ ಯಾವುದು ಸ್ವರ್ಗ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀವಿ.